ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 3. ಒಂದೇ ರತ್ನ ನಿಬದ್ಧ ಹೈಮಮಕುಟಂ ರತ್ನಾಂಚಿತೋ ಉಲ್ಲಾಸಿನೀಂ ಭಾರಾಕ್ಷೀಂ ಅಭಯಾಷ್ಟ ಬಾಹುಮಸೃಣಾಬ್ದಾತ ಪ್ರಸನ್ನಾನನಾಂ ಬಾಲಾರ್ಕ ಪ್ರತಿಭಾ ಸಕುಂಡಲಧರಾಂ ಕೇಯೂರ ಹಾರೋಜ್ವಲಾಂ ಶೋಣಾಂಗೀಂ ಭುವನೇಶ್ವರೀಂ ಹರಿಹರ ಬ್ರಹ್ಮಾದಿಭಿರ್ವಂದಿತಾಂ. ಜನಮೇಜಯ ರಾಜನು ವ್ಯಾಸನನ್ನು ಕುರಿತು, ಪೂಜ್ಯರೇ, ನೀವು ದೇವಿ, ಮಾತೆ, ಅಂಬ, ಶಕ್ತಿ, ಚೈತನ್ಯ ಮುಂತಾಗಿ ಪರದೇವತೆಯನ್ನು ಕೊಂಡಾಡಿದಿರಿ. ಬ್ರಹ್ಮ, ವಿಷ್ಣು, ಶಂಕರ, ಇಂದ್ರಾದಿ ದೇವತೆಗಳು ಇವರ ಸ್ಥಾನಮಾನವೇನು? ನಿಜವಾಗಿ ಸೃಷ್ಟಿ ಹೇಗಾಗುವುದು? ಸೃಷ್ಟಿ ಮಾಡುವವರು ಯಾರು? ಈ ಜಗನ್ಮಾತೆಯ ಮಹಿಮೆ ಎಷ್ಟು? ಪರಮಪೂಜ್ಯವಾದ ಆ ದೇವತೆಯನ್ನು ಏನೆಂದು ಅರಿಯಬೇಕು? ಹೇಗೆ ಆರಾಧಿಸಬೇಕು? ಸರ್ವಜ್ಞರಾದ ದಯಾಶಾಲಿಯಾದ ಕೃಪಾಸಮುದ್ರರಾದ ಕೃಷ್ಣದ್ವೈಪಾಯನರೇ, ದಯಮಾಡಿ ನನಗೆ ವಿವರಿಸಿ ಎಂದು ಪ್ರಾರ್ಥಿಸಿದನು. ವ್ಯಾಸನು ಪರಮ ಸಂತೋಷದಿಂದ ರಾಜನನ್ನು ಕುರಿತು, ಯೋಗ್ಯವಾದ ಪ್ರಶ್ನೆಗಳನ್ನೇ ಕೇಳಿರುವೆ. ಈ ನಿನ್ನ ಸಂಶಯಗಳು ಸರ್ವರಿಗೂ ಎಲ್ಲ ಯುಗಗಳಲ್ಲೂ ಸಹಜವಾಗಿ ತೋರುವವು. ವಿವೇಕಿಗಳಾದ ಸಜ್ಜನರು ಮಹಾತ್ಮರನ್ನು ಸೇವೆ ಮಾಡಿ ಸಂದೇಹಗಳನ್ನು ಪರಿಹರಿಸಿಕೊಳ್ಳುವರು. ರಾಜ, ನನಗೂ ನಾರದನಿಗೂ ಬ್ರಹ್ಮನಿಗೂ ಇದೇ ರೀತಿ ಸೃಷ್ಟಿ ಸ್ಥಿತಿ ಸಂಹಾರಕ ಕರ್ತೃಗಳಾರು? ಅವರಿಗಿಂತ ಮೀರಿದ ತತ್ವವೊಂದಿದೆಯೇ? ಅದನ್ನು ಅರಿಯುವುದು ಹೇಗೆ? ಆರಾಧಿಸುವ ಧ್ಯಾನಿಸುವ ಕ್ರಮವೇನು? ಎಂಬ ಆಲೋಚನೆಗಳು ಬಂದಿದ್ದವು. ಬ್ರಹ್ಮನು ನಾರದನನ್ನು ಕುರಿತು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವುದು ವಿಷ್ಣುವಿಗೂ ಸಾಧ್ಯವಾಗಲಿಲ್ಲ. ಏಕೆಂದರೆ ಸಂಸಾರದಲ್ಲಿ ಆಸಕ್ತರಾದವರಿಗೆ ಆಧ್ಯಾತ್ಮ ರಹಸ್ಯವು ಪ್ರಕಾಶವಾಗುವುದಿಲ್ಲ. ಆದರೆ ತ್ರಿಮೂರ್ತಿಗಳಾದ ನಮಗೆ ಏಕಕಾಲದಲ್ಲಿ ಉಂಟಾದ ಅಲೌಕಿಕ ಅನುಭವವನ್ನು ತಿಳಿಸುವೆನು. ಸಾವಧಾನವಾಗಿ ಕೇಳು. ಸಕಲ ವೇದಾಂತಸಾರ ಸಂಗ್ರಹವಾದ ಶ್ರೀಮಾತೆಯ ಅಮೃತವಾಣಿಯು ಅಮಿತಾನಂದವನ್ನು ವರ್ಷಿಸುವುದು. ಹಿಂದೆ ಜಗತ್ತೆಲ್ಲ ಜಲಮಯವಾಗಿರಲು ಕ್ಷೀರಸಾಗರದಲ್ಲಿ ಶೇಷಶಾಯಿಯಾದ ಶ್ರೀಮನ್ನಾರಾಯಣನ ನಾಭಿ ಕಮಲದಲ್ಲಿ ನಾನು ಹುಟ್ಟಿ ಕಮಲಾಸನ, ಚತುರ್ಮುಖ ಬ್ರಹ್ಮ ಎಂಬ ಹೆಸರುಗಳಿಂದ ಕರೆಯಲ್ಪಟ್ಟೆನು. ಕಮಲದಿಂದ ಇಳಿದು ಜಗದ ಧಾರವು ಮೂಲವು ಎಲ್ಲಿದೆ ಎಂದು ಯಾವ ಕಡೆ ನೋಡಿದರೂ ಏನೂ ಕಾಣಲಿಲ್ಲ. ಪ್ರಕೃತಿಯು ಅನಂತವು, ಅದನ್ನು ಅರಿಯಲು ಧ್ಯಾನವೊಂದೇ ಸಾಧನವೆಂದು ಅರಿತನು. ಅಷ್ಟರಲ್ಲಿ ತಪಸ್ತಪೇತಿ ಚಾಕಾಶೆ ವಾಗಭೂತ ಶರೀರಿಣಿ, ತಪಸ್ಸನ್ನು ಆಚರಿಸು ಎಂದು ಅಶರೀರವಾಣಿಯಾಯಿತು. ಸೃಷ್ಟಿಸೆಂಬ ಮಾತನ್ನು ಕೇಳಿದೆನು. ಆಗ ಆ ಸಮುದ್ರದಲ್ಲಿ ನೀಲಮೇಘ ಶ್ಯಾಮನು, ಪೀತಾಂಬರಿಯು, ಶಂಖಚಕ್ರ ಗದಾಪದ್ಮ ಭುಜವುಳ್ಳ ಶೇಷಶಾಯಿ ಮಹಾವಿಷ್ಣುವನ್ನು ನೋಡಿದೆನು. ಅವನು ಯೋಗ ನಿದ್ರೆಯಲ್ಲಿ ಪರವಶನಾಗಿದ್ದನು. ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ನಿದ್ರಾದೇವಿಯು ವಿಷ್ಣುವನ್ನು ಎಚ್ಚರಗೊಳಿಸಿದಳು. ಅದೇ ವೇಳೆಗೆ ಅಲ್ಲಿಗೆ ರುದ್ರನೂ ಬಂದನು. ಅದೃಷ್ಟವಶಾತ್ ನಾವು ಮೂವರು ಅಂತರಿಕ್ಷದಲ್ಲಿ ಪರಮ ಮಂಗಳಳಾದ ಮಾತೆಯ ದಿವ್ಯ ದರ್ಶನವನ್ನು ಪಡೆದೆವು. ಆ ದೇವಿಯಾದರೋ ನಮ್ಮನ್ನು ಕುರಿತು ಉದಾಸೀನತೆ ಇಲ್ಲದೆ ನಿಮ್ಮ ಪಾಲಿನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡಿರಿ ಎನ್ನಲು, ನಾನು, ತಾಯಿ, ನಾವು ಹೇಗೆ ಸೃಷ್ಟಿಸಬಲ್ಲೆವು? ನಮಗೆ ಶಕ್ತಿ ಇಲ್ಲವೋ ಎಂದು ಹೇಳಿದೆನು. ದೇವಿಯು ಮಂದಹಾಸದಿಂದ ಮಂಗಳಕರವಾದ ವಿಮಾನವನ್ನು ತರಿಸಿ ಅದನ್ನು ಪ್ರವೇಶಿಸುವಂತೆ ಹೇಳಿದಳು. ಜಿತೇಂದ್ರಿಯರಾದ ನಾವು ಭಕ್ತಿಯಿಂದ ಭಗವತಿಯನ್ನು ಸ್ತುತಿಸುತ್ತಾ ವಿಮಾನವನ್ನು ಪ್ರವೇಶಿಸಿದೆವು. ಶ್ರೀದೇವಿಯ ಸಂಕಲ್ಪದಂತೆ ವಿಮಾನವು 2 ಗಳಿಗೆಯ ಕಾಲದಲ್ಲಿ ಒಂದು ಸುಂದರ ನಗರವನ್ನು ಸೇರಿತು. ಅಲ್ಲಿ ಇಂದ್ರಾದಿ ಸಮಸ್ತ ದೇವತೆಗಳನ್ನು, ಕಾಮಧೇನು, ಕಲ್ಪವೃಕ್ಷ, ಐರಾವತವನ್ನು ಕಂಡೆವು. ವಿಮಾನವು ಮುಂದೆ ಸತ್ಯಲೋಕಕ್ಕೆ ಹೋಗಲು ಅಲ್ಲೊಬ್ಬ ಬೇರೆ ಬ್ರಹ್ಮನನ್ನು ಕಂಡೆವು. ಹೀಗೆಯೇ ವೈಕುಂಠದಲ್ಲಿ ವಿಷ್ಣುವನ್ನು, ಕೈಲಾಸದಲ್ಲಿ ಶಂಕರನನ್ನು ನೋಡಿ ಆಶ್ಚರ್ಯಪಟ್ಟೆವು. ಆಮೇಲೆ ವಿಮಾನವು ಮಣಿದ್ವೀಪದಲ್ಲಿ ಚಿಂತಾಮಣಿ ಗೃಹದ ಮುಂದೆ ನಿಂತಿತು. ಆ ಗೃಹದೊಳಗೆ ಒಂದು ಶ್ರೇಷ್ಠವಾದ ಮಂಚದಲ್ಲಿ ಭುವನೇಶ್ವರಿ ದೇವಿಯು ವಿರಾಜಮಾನಳಾಗಿದ್ದಳು. ರಕ್ತಮಾಲೆ, ವಸ್ತ್ರರತ್ನಗಳನ್ನು, ರಕ್ತಚಂದನವನ್ನು ಧರಿಸಿ ಕೋಟಿ ಮಿಂಚಿನಂತೆ ಪ್ರಕಾಶಮಾನಳಾದ ಪಾಶ, ಅಂಕುಶ, ಅಭಯ, ವರಮುದ್ರೆಯಿಂದ ಪರಿಶೋಭಿಸುವ ಹ್ರೀಂಕಾರ ಮಂತ್ರ ಪುರಶ್ಚರಣ ಮಾಡುವ ಪಕ್ಷಿಗಳಿಂದ ಪರಿವೃತಳಾದ ಶ್ರೀಮಾತೆಯನ್ನು ಸಂದರ್ಶಿಸಿದೆವು.
ರತ್ನಖಚಿತ ಕಿರೀಟ ಹಾಗೂ ಭುಜಕೀರ್ತಿಯನ್ನು ಶ್ರೀಚಕ್ರಾಕಾರದ ಕರ್ಣಕುಂಡಲಗಳನ್ನು ಧರಿಸಿ ಸುಂದರ ಮುಖಾರವಿಂದಳಾದ ದೇವಿಯನ್ನು ರುಲ್ಲೇಖ ಭುವನೇಶ್ವರಿ ಎಂದು ಜಪಿಸುವ ಸಖಿಯರಿಂದ ಪರಿವೃತಳಾದ ಶ್ರೀಚಕ್ರಯಂತ್ರದ ಮೇಲೆ ಸುಖವಾಗಿ ಮಂಡಿಸಿರುವ ಶ್ರೀ ಲಲಿತಾಮಾತೆಯನ್ನು ಕಂಡು ಪರವಶರಾದೆವು. ಪೂಜ್ಯನಾದ ವಿಷ್ಣುವು ದೇವಿಯು ಎಲ್ಲರಿಗೂ ತಾಯಿ ಎಂಬುದನ್ನರಿತು ಹೀಗೆ ಹೇಳಿದನು. ಈ ಭಗವತಿಯು ಷಡ್ಗುಣೈಶ್ಚರ್ಯ ಸಂಪನ್ನಳೋ, ಸರ್ವಕಾರಣಳೋ, ಬ್ರಹ್ಮವಿದ್ಯಾ ಸ್ವರೂಪಿಣಿಯೋ, ಪೂರ್ಣಳೋ, ಅಲ್ಪಬುದ್ಧಿಗಳಿಗೆ ನಿಲುಕದವಳೋ, ಯೋಗದಿಂದ ತಿಳಿಯಲ್ಪಡುವವಳೋ, ನಿತ್ಯಾನಿತ್ಯ ಸ್ವರೂಪಿಣಿಯೋ. ಈ ವಿಶ್ವೇಶ್ವರಿಯನ್ನು ಅದೃಷ್ಟವುಳ್ಳವರು ಮಾತ್ರ ಆರಾಧಿಸುವರೋ. ವೇದಗರ್ಭಳೋ, ವಿಶಾಲಾಕ್ಷಿಯೋ ಆದ ವಿಶ್ವಮಾತೆಯನ್ನು ವಿಶುದ್ಧ ಚಿತ್ತವುಳ್ಳವರು ಕಾಣಬಲ್ಲರು. ಪೂಜ್ಯಳಾದ ದೇವಿಯು ನಮಗೆ ಪ್ರಸನ್ನಳಾದುದರಿಂದ ತ್ರಿಮೂರ್ತಿಗಳಾದ ನಾವು ಇಂದು ಪುನೀತರಾದೆವು. ಆಲದೆಲೆಯ ಮೇಲೆ ಮಲಗಿರುವಾಗ ನನ್ನನ್ನು ಲೀಲೆಯಿಂದ ಸಂರಕ್ಷಿಸಿದವಳು ಈ ಸಚ್ಚಿದಾನಂದ ಮೂರ್ತಿಯೇ ಎಂಬುದು ಸ್ಮರಣೆಗೆ ಬಂದು ನನಗೆ ಸ್ವರೂಪ ಜ್ಞಾನ ಉಂಟಾಗಿದೆ ಎಂದು ಹೇಳಿದನು. ವರದಾಯಿನಿಯಾದ ಕರುಣಾಪೂರಿತಳಾದ ಶ್ರೀದೇವಿಯ ಪಾದಪ್ರಾಂತದಲ್ಲಿ ನಿಂತು ಸ್ತೋತ್ರ ಮಾಡೋಣವೆಂದು ಅಂದುಕೊಂಡಾಕ್ಷಣವೇ ಆ ಮಾತೆಯು ಮಂದಹಾಸವನ್ನು ಬೀರಿ ನಮ್ಮನ್ನು ಸ್ತ್ರೀಯರಾಗಿ ಮಾರ್ಪಡಿಸಿದಳು. ಬೆಳಗುವ ರತ್ನಾಭರಣಗಳಿಂದಲೂ ದಿವ್ಯವಾದ ಪೀತಾಂಬರಗಳನ್ನು ಧರಿಸಿದ ನಾವು ಲಜ್ಜೆ, ಭಯ, ಭಕ್ತಿಯಿಂದ ದೇವಿ ಮಂದಿರವನ್ನು ಪ್ರವೇಶಿಸಿದೆವು. ಅಲ್ಲಿ ಅನೇಕ ಕೋಟಿ ಯೋಗಿನಿ ಗಣದೇವತೆಗಳು ಸರ್ವಾಲಂಕಾರ ಭೂಷಿತರಾಗಿ ಶ್ರೀಮಾತೆಯ ಉಭಯ ಪಾರ್ಶ್ವಗಳಲ್ಲಿ ನೃತ್ಯ, ಗೀತ, ವಾದ್ಯಗಳಿಂದ ಸೇವೆ ಸಲ್ಲಿಸುತ್ತಿದ್ದುದನ್ನು ಕಂಡು ಮೂಕರಾದೆವು. ಅಷ್ಟೇ ಅಲ್ಲದೆ ಆ ದೇವಿಯ ಪಾದಕಮಲದಲ್ಲಿ ಕನ್ನಡಿಯಂತೆ ಕಂಗೊಳಿಸುವ ಉಗುರಿನಲ್ಲಿ ಬ್ರಹ್ಮಾಂಡಗಳನ್ನು, ನಾನು, ವಿಷ್ಣು, ರುದ್ರ ಮತ್ತು ಇಂದ್ರಾದಿ ದೇವತೆಗಳನ್ನು, ನಮ್ಮ ಲೋಕಗಳನ್ನು ಕಂಡು ಬೆರಗಾದೆವು. ನಾವು ಅಲ್ಲಿರುವಷ್ಟು ಕಾಲವು ಮಂಗಳಮಯಿಯಾದ ಕಂಗಳಿಗಾನಂದವನ್ನುಂಟು ಮಾಡುವ ಮಹಾಮಾತೆಯನ್ನು ಮನಸಾರೆ ಕೊಂಡಾಡುತ್ತಿದ್ದೆವು. ಹೀಗಿರಲು ಒಂದು ಕಾಲದಲ್ಲಿ ವಿಷ್ಣುವು ಶ್ರೀ ಭುವನೇಶ್ವರಿ ದೇವಿಯನ್ನು ಭಕ್ತಿಪೂರ್ಣನಾಗಿ ಹೀಗೆ ಸ್ತುತಿ ಮಾಡಿದನು. ನಮೋ ದೇವೈ ಪ್ರಕೃತೈ ಚ ವಿಧಾತ್ರೈ ಸತತಂ ನಮಃ ಕಲ್ಯಾಣೈ ಕಾಮದಾಯೈ ಚ ರುದ್ಧೈ ಸಿದ್ಧೈ ನಮೋ ನಮಃ ಸಚ್ಚಿದಾನಂದರೂಪಿಣೈ ಸಂಸಾರಾರಣಯೇ ನಮಃ ಪಂಚಕೃತ್ಯ ವಿಧಾತ್ರೈ ಭುವನೇಶ್ವೈ ನಮೋ ನಮಃ ಸರ್ವಾದಿಷ್ಟ ನರೂಪಾಯೈ ಕೂಟಸ್ಥೈ ನಮೋ ನಮಃ ಅರ್ಧಮಾತ್ರಾರ್ಥ ಭೂತಾಯೈ ರುಲ್ಲೇಖಾಯೈ ನಮೋ ನಮಃ. ನಮೋ ದೇವಿ ಮಹಾವಿದ್ಯೆ ನಮಾಮಿ ಚರಣೌ ತವ ಸದಾ ಜ್ಞಾನಪ್ರಕಾಶಂ ಮೇ ದೇಹಿ ಸರ್ವಾರ್ಥದೇ ಶಿವೆ. ಅನಂತರ ಶಿವನು ಭಕ್ತಿಪರವಶನಾಗಿ ದೇವಿಯನ್ನು ನಿನ್ನ ಪಾದಕಮಲಗಳ ಮಕರಂದ ಪಾನದಿಂದ ಸಂಸಾರ ಸಮುದ್ರದಿಂದ ಮುಕ್ತಿ ಪಡೆಯಬಲ್ಲೆವೋ ತಾಯಿ, ವಾತ್ಸಲ್ಯಮಯಿ, ಶುದ್ಧವಾದ ನವಾರ್ಣವೆಂಬ ಮಹಾಮಂತ್ರವನ್ನು ಉಪದೇಶಿಸಿ ಉದ್ಧಾರ ಮಾಡು ಎಂದು ಬೇಡಿದನು. ಸಂತೋಷಗೊಂಡ ಶ್ರೀಮಾತೆಯು ನವಾಕ್ಷರಿ ಮಂತ್ರವನ್ನು ಮಹೇಶ್ವರನಿಗೆ ಉಪದೇಶಿಸಿದಳು. ಮಹಾಮಂತ್ರವನ್ನು ಸ್ವೀಕರಿಸಿದ ಮಹಾದೇವನು ಮಾತೆಯ ಪಾದಗಳನ್ನು ವಂದಿಸಿ ಆನಂದದಿಂದ ಆ ಬೀಜಾಕ್ಷರ ಸಂಯುಕ್ತ ಮಂತ್ರವನ್ನು ಜಪಿಸುತ್ತಾ ಜಗನ್ಮಾತೆಯ ಸಮೀಪದಲ್ಲಿ ಸಮಾಧಿನಿಷ್ಠನಾದನು. ಶಂಕರನು ಲೋಕಶಂಕರನೆನ್ನಿಸಿದನು. ಅನಂತರ ಬ್ರಹ್ಮನೆನಿಸಿದ ನಾನು ಸಹ 4 ದಿಕ್ಕುಗಳನ್ನು ಬೆಳಗುತ್ತಿರುವ ಭುವನೇಶ್ವರಿ ದೇವಿಯನ್ನು ಕುರಿತು ಕೊಂಡಾಡಿದೆನು. ಮೂಲತತ್ವ ರೂಪಿಣಿಯಾದ ಆ ಪರಾತ್ಪರ ಪರಂಜ್ಯೋತಿಯನ್ನು ನೀನು ಪುರುಷನೋ ಅಥವಾ ಸ್ತ್ರೀಯೋ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ ಶಕ್ತಿ ಯಾವುದು ಎಂದು ಬ್ರಹ್ಮನು ವಿನಯಪೂರ್ವಕವಾಗಿ ಪ್ರಾರ್ಥಿಸಿದನು. ಶ್ರೀಮಾತೆಯು ಭಕ್ತಕೋಟಿಯ ಕೋಟಲೆಗಳನ್ನು ಕಳೆಯಲು, ಸಂಶಯಗಳನ್ನು ಬಗೆಹರಿಸಲು ಶ್ರೀವಿದ್ಯಾ ರಹಸ್ಯರೂಪವಾದ ತನ್ನ ಸತ್ಯಸ್ಥಿತಿಯನ್ನು ಇಂಪಾದ ಮಾತುಗಳಿಂದ ಹೀಗೆ ಹೇಳಿದಳು. ಸದೇಕತ್ವಂ ನ ಭೇದೋಸ್ತಿ ಸರ್ವದೈವ ಮಾಮಾಸ್ಯ ಚ ಯೋಸೌ ಸಾಹಮಹಂ ಯೋಸೌ ಭೇದೋ ಅಸ್ತಿ ಮತಿ ವಿಭ್ರಮಾತ್ ಆವಯೋರಂತರ ಸೂಕ್ಷ್ಮಂ ಯೋ ವೇದ ಮತಿಮಾನ್ ಹಿ ಸಾ ವಿಮುಕ್ತ ಸಾತೋ ಸಂಸಾರಾನ್ಮುಚ್ಯತೆ ನಾತ್ರ ಸಂಶಯ ಏಕಮಾವಾದ್ವಿತೀಯಂ ವೈ ಬ್ರಹ್ಮ ನಿತ್ಯಂ ಸನಾತನಂ. ಯಾವಾಗಲೂ ನಾನು ಪುರುಷನು, ಒಂದು, ಆ ಪರಮಾತ್ಮನೇ ನಾನು. ಭೇದವೆಂಬುದು ಬರಿಯ ಭ್ರಾಂತಿ. ಭ್ರಾಂತಿ ಇಲ್ಲದವನೇ ಬುದ್ಧಿವಂತನು.
ತತ್ವವನ್ನರಿತವನೇ ಮುಕ್ತನಾಗುವನು. ಭೇದಗಳಿಲ್ಲದ ಬ್ರಹ್ಮಸ್ವರೂಪವು ಸತ್ಯವು. ಸತ್ಯ ಸಂಕಲ್ಪದಿಂದಲೇ ಸೃಷ್ಟಿ ಸ್ಥಿತಿ ಸಂಹಾರವು. ವಿಕಾರವಾದ ಕನ್ನಡಿಗಳಲ್ಲಿ ಒಂದೇ ಮುಖದ ಪ್ರತಿಬಿಂಬಗಳು ವಿಚಿತ್ರವಾಗಿ ತೋರುವಂತೆ ವಿವೇಕಿಯಾದವನಿಗೆ ಕಾಣಿಸದು. ಉಪಾಧಿ ನಾಶವಾಗಿರುವುದರಿಂದ ನಿತ್ಯ ನಿರ್ಮಲ ತತ್ವವೊಂದೆಂಬುದನ್ನರಿತು ಪರಮಾರ್ಥವನ್ನು ಪ್ರಾಪ್ತಿ ಮಾಡಿಕೊಳ್ಳುವೆನು. ಬಂಧುಗಳೇ, ಶ್ರೀದೇವಿ ಮಹಾಭಾಗವತವು ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.